ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ರೆಡಿ ಇದ್ದೀನಪ್ಪ, ಡ್ರೆಸ್ ಚೇಂಜ್ ಮಾಡ್ಬೇಕಷ್ಟೇ. ಇವಳೆಲ್ಲ ಹೊರಗಡೆ ಹೋಗಿದ್ದಾಳೆ. ಮೋಸ್ಟ್ಲಿ ನನ್ನ ಮಗ ಬಂದು ರೇಗಿಸ್ತಾ ಇದ್ದ, ಅದಕ್ಕೆ ಇವಳು ಅವನಿಗೆ ನಾವು ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬರೋಕ್ಕೆ ಹೋಗಿರ್ಬೇಕು. ಇಲ್ಲಪ್ಪ, ಲೇಟ್ ಮಾಡಲ್ಲ ಕಣ, ಬಂದ್ಬಿಡ್ತೀವಿ. ಯಾವ ಥರ ಲೇಟ್ ಮಾಡಿದ್ದೀನಿ ನಾನು? ಇಡ ಫೋನು. ಕೂದಲೆಲ್ಲ ಕಟ್ಟಾಗ್ಬಿಟ್ಟಿದೆಯಲ್ಲ, ಎಲ್ಲಿಗೆ ಹೋಗಿದ್ದೆ? ಅದು ಎದುರುಗಡೆ ಮನೆಯಲ್ಲಿ ಮ್ಯಾಮ್ ಇದಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಕಟ್ ಮಾಡಿಸಿದ್ರು. ಯಾಕಂತೆ? ಅದು ನನಗೆ ತುಂಬಾ ಬೇಬಿ ಹೇರ್ಸ್ ಇದೆಯಲ್ಲ ಪಪ್ಪ, ಅದರಿಂದ ಜಡೆ ಹಾಕಕ್ ಆಗಲ್ವಂತೆ. ಈ ತರ ಕಟ್ ಮಾಡಿಸ್ಬಿಟ್ರೆ ಹೇರ್ಸ್ ತುಂಬಾ ಉದ್ದಕ್ಕೆ ಬೆಳೆಯತ್ತಂತೆ. ಮ್ಯಾಮೇ ಕರ್ಕೊಂಡು ಹೋಗಿದ್ರಾ? ಹೌದು ಪಪ್ಪ. ಅಂದ್ರೆ ಭೂಮಿಕಾ ಅವರು ನಾನು ಜಡೆ ಹಾಕೋದನ್ನ ನೋಡಿದ್ದಾರೆ, ಅದಕ್ಕೆ ಈ ರಿಯಾಕ್ಷನ್ಸು. ಇಷ್ಟೆಲ್ಲ ಪ್ರೀತಿ ಇದ್ಕೊಂಡು ಸುಮ್ಮನೆ ಡ್ರಾಮಾ ಮಾಡ್ತಾರಲ್ಲ. ಇರ್ಲಿ, ಸರಿ ಹೋಗಿ ಸ್ನಾನ ಮಾಡ್ಕೊಂಡ್ಬಿಡು. ಇಲ್ಲ ಪಪ್ಪ, ನನ್ಗೆ ಅಲ್ಲೇ ಹೇರ್ ವಾಶ್ ಮಾಡಿಸಿದ್ರು. ಅಲ್ಲೇ ಹೇರ್ ವಾಶ್ ಮಾಡಿಸ್ಬಿಟ್ರಾ? ಹೌದು ಪಪ್ಪ, ನನ್ಗದು ಹೇರ್ ಕಟ್ ಮಾಡಿಸಾದ್ಮೇಲೆ ಇಲ್ಲ ಒಂಥರ ಇರಿಟೇಟ್ ಆಗ್ತಾ ಇತ್ತು, ಅದಕ್ಕೆ ಅಲ್ಲೇ ಹೇರ್ ವಾಶ್ ಮಾಡಿಸಿದ್ರು. ಸೂಪರ್ ಪುಟಿ, ಸೂಪರ್. ಪಪ್ಪ, ನಾನು ಹೇಗ್ ಕಾಣಿಸ್ತಾ ಇದೀನಿ ಅಂತ ಹೇಳೇ ಇಲ್ಲ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕು ಪುಟಿ. ಬೊಂಬೆ ತರ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು ಪಪ್ಪ. ನನ್ನ ದೃಷ್ಟಿನ ತಕ್ಬಿಡುತ್ತೆ, ದೃಷ್ಟಿ ತೆಗಿತೀನಿರು. ಏ ಕಾದೈತೆ ಕುಂತೈತೆ ಕಾದೈತೆ ಕುಂತೈತೆ. ಅಕ್ರೆ ಬಂದ್ರಾ? ನಿಮ್ಗೋಸ್ಕರ ಕಾಯ್ತಾ ಇದೆ. ಬರೀ ಮನೆ ಕೂತ್ಕೊಳ್ಳಿ, ಬೇಡ ಬಿಡಿ, ನಿಂತ್ಕೊಳ್ಳಿ. ಅಲ್ಲ ಅಕ್ರೆ, ನೀವು ಮಾಡ್ತಿರೋದು ನಿಮಗೆ ಸರಿ ಅಂತ ಕಾಣಿಸ್ತಾ ಇದೆಯಾ? ಹೇಳಿ. ಒಂದು ನಿಮಿಷ, ಯಾಕೆ ಹೀಗೆ ಹೇಳ್ತಿದೀಯಾ? ಏನು ವಿಷಯ? ಈಗ ನಾನು ಏನು ಮಾಡಬಾರ್ದು ಮಾಡಿದೆ? ಏನು ಮಾಡಿದ್ರಾ? ಎಲ್ಲಿಗೆ ಹೋಗಿದ್ರಿ? ನಾನು ನನಗೆ ಗೊತ್ತು, ಮಿಂಜುನ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗಿದ್ರಿ. ನಂಗೆ ಗೊತ್ತು, ಆದರೆ ನೀವು ಮಾಡ್ತಾ ಇರೋದು ಸರಿ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಹಾ, ಏನಾ ಅಂತ ಅಂತೀನಿ. ಇವತ್ತು ಆ ಮಗುನ ಹೇರ್ ಕಟ್ಟಿಗೆ ಕರ್ಕೊಂಡು ಹೋಗಿದ್ದೀರಾ, ನಾಳೆ ಅವ್ರ ಅಪ್ಪನ ಕರ್ಕೊಂಡು ಹೇರ್ ಕಟ್ಟಿಗೆ ಹೋಗಲ್ಲ ಅಂತ ಏನ್ ಗ್ಯಾರಂಟಿ? ಏನ್ ಗ್ಯಾರಂಟಿ ಅಂತ ಅಂತೀನಿ. ಅಲ್ಲ, ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಅನ್ನೋದಪ್ಪ. ನಿಮ್ಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? ಈ ಕಡೆ ಯುದ್ಧ ಸಾರ್ಬಿಟ್ಟು ಸೈಡಲ್ಲಿ ಹೋಗಿ ಶಾಂತಿ ಒಪ್ಪಂದ ಮಾಡ್ಕೊಂಡು ಬಂದ್ಬಿಡೋದಂತೆ. ಯಾವ ಸೇಮ ನ್ಯಾಯಕರ? ಈಗ ನಾನು ನನ್ನ ವಾದನ ಮಂಡಿಸ್ಬೋದಾ ಯುವರ್ ಆನರ್? ಹಾಂ, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು. ಮಗುಗೆ ಜಡೆ ಹಾಕಕ್ಕೆ ತೊಂದರೆ ಆಗ್ತಿತ್ತು, ಅದಕ್ಕೆ ಹೇರ್ ಕಟ್ಟಿಗೆ ಕರ್ಕೊಂಡು ಹೋದೆ. ಅದು ಬಿಟ್ರೆ ನೀನು ಇಲ್ಲ. ಯುವರ್ ಅಬ್ಜೆಕ್ಷನ್ ಇಸ್ ಓವರ್ ರೂಲ್ಡ್. ವೈ? ಇಷ್ಟು ಈಸಿಯಾಗಿ ಸುಳ್ಳು ಹೇಳ್ಬೋದಾ ಹಾಕರೆ? ನೀವು ಮಗು ಕಷ್ಟ ಆಗ್ತಿತ್ತು ಅಂತೇಳಿ ಹೇರ್ ಕಟ್ಟಿಗೆ ಕರ್ಕೊಂಡು ಹೋದ್ರಾ, ಅಥವಾ ಬಾವ್ನವ್ರಿಗೆ ಕಷ್ಟ ಆಗ್ತಿತ್ತು ಅಂತ ಹೇಳಿ ಹೇರ್ ಕಟ್ಟಿಗೆ ಕರ್ಕೊಂಡು ಹೋದ್ರಾ? ಆ ಕಡೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಟೆಲಿಸ್ಕೋಪ್ ಹಾಕೊಂಡು ನೋಡ್ತಾ ಇರತ್ತೆ ಅನ್ನೋದು ಮರಿಬಾರ್ದು. ನಾನು ಎಲ್ಲದನ್ನು ನೋಡಿದ್ದೀನಿ. ಏನು ನೋಡಿದ್ರಿ ನೀವು? ನೀವು ಇಲ್ಲಿಂದ ಭಾವ್ನವ್ರನ್ನ ಕದ್ದು ಮುಚ್ಚಿ ನೋಡ್ತಾ ಇರೋದನ್ನ ನಾನು ಕದ್ದು ಮುಚ್ಚಿ ನೋಡಿದ್ದೀನಿ. ಭಾವ್ನವರು ಮಿಂಚು ಜಡೆ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರು. ಅದನ್ನ ನೀವ್ ನೋಡಿ ಕಷ್ಟಪಡ್ತಾ ಇದ್ರಿ ಅಲ್ವಾ? ಆ ಕಡೆ ಆಕ್ಷನ್ಗೂ ಈ ಕಡೆ ರಿಯಾಕ್ಷನ್ನ ಕಣ್ಣಲ್ಲೇ ಕ್ಯಾಪ್ಚರ್ ಮಾಡಿದ್ದೀನಿ. ಅದ್ರ ಬೇಸಿಸ್ ಮೇಲೆ ಕೇಳ್ತಾ ಇದ್ದೀನಿ, ನೀವು ಮಿಂಚುಗೆ ಹೇರ್ ಕಟ್ ಮಾಡಿಸಿದ್ದು ಪಾಪ ಭಾವ್ನವ್ರಿಗೆ ಕಷ್ಟ ಆಗತ್ತೆ ಅಂತ ತಾನೆ? ನೋಡಿ ನೋಡಿ ನೋಡಿ, ಒಳಗೊಳಗೆ ನಗಾಡ್ತಾ ಇರೋದು ನೋಡಿ. ಪುಸುಕ್ಕಂತ ಹಂಗೆ ನಗು ಬಂದ್ಬಿಡ್ತು. ಗಂಡನ ಮೇಲೆ ಅದೇನ್ ಪ್ರೀತಿನೋ ಏನ್ ಕಾಳಜಿನೋ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ಮಾತೇ ಬರ್ತಾ ಇಲ್ಲ. ಸೊ ಮಾತಾಡ್ಲೇ ಬೇಡ ನೀನು. ನೋಡು, ನಿನ್ನ ಎನರ್ಜಿನ ಪ್ರೊಡಕ್ಟಿವ್ ವೇ ಅಲ್ಲಿ ಚಾನಲೈಸ್ ಮಾಡ್ಕೋ. ಓದ್ಕೋ. ಎಕ್ಸಾಮ್ಸ್ ಬರ್ತಿದೆ, ನೀನು ಓದ್ಕೊಳ್ದೇ ಇದ್ರೆ ಎಕ್ಸಾಮ್ಸ್ ಅಲ್ಲಿ ಏನ್ ಬರೀತೀಯಾ? ಯಾರು ಏನ್ ಮಾಡಿದ್ರು, ಯಾರು ಎಲ್ಲಿ ನೋಡ್ತಿದ್ರು ಅದನ್ನ ಬರೀತೀಯಾ? ಇಲ್ಲ ತಾನೆ? ಹೋಗೋದು. ಹಾ, ಯಾವಾಗ್ಲೂ ಹೀಗೇನೆ ತಮ್ಮುಡಕ್ ಬರ್ತಿದ್ದಂಗೆನೆ ಸುರುಕ್ಕಂತೇಳಿ ಸೈಡಿಗೆ ಸರ್ಕೊಂಡ್ಬಿಡ್ತೀರ. ಹೊಸ ಟ್ರಿಕ್ ಕಲ್ತು ಬಿಟ್ಟಿದ್ದೀರಾ. ಬಿಡಿ, ಪರವಾಗಿಲ್ಲ. ಎಷ್ಟು ಮಾತಾಡ್ತೀಯ ಆಮೇಲೆ ನೀನು? ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡ ಪ್ಲೀಸ್. ಹೋಗಿ ಓದ್ಕೋ. ಓದ್ಕೊಳ್ತೀನಿ. ಇನ್ಸ್ಟಿಟ್ಯೂಷನಲ್ಲಿದ್ರು, ಮನೆಯಲ್ಲಿದ್ರು,
ಒಂದೇ ಥರ ಪಾಪ ಅಪ್ಪಗೂ ಹೀಗೆ. ನಾವೆಲ್ಲ ಟೀಚರ್ ಇರೋ ಮನೇಲಿ ಹುಟ್ಲೇಬಾರ್ದಾಗಿತ್ತಪ್ಪ. ಈಗ ನೀನ್ ಹೋಗ್ತೀಯಾ ಇಲ್ಲ ನಾನು ಕೇಳ್ತಾರಲ್ಲ? ಹೋಗ್ತೀನಿ. ಲೈಫ್ನೇ ಕ್ಲಾಸ್ ರೂಮ್ ಮಾಡ್ಬಿಟ್ಟಿದ್ದೀರಾ ನೀವು. ನೆಕ್ಸ್ಟ್ ಟೈಮ್ ಭಾವನ ಕದ್ದು ಮುಚ್ಚಿ ನೋಡ್ತಾ ಇರ್ತೀರಲ್ವಾ, ಅವಾಗ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡ್ಕೊಂಡು ನೋಡಿ ಆಯ್ತು. ಆಮೇಲೆ ಹಾಗೇನೆ ಇನ್ನೊಂದು ವಿಷಯ, ಅದು ನಿಮ್ಗೆ ಭಾವನ ಇಷ್ಟೊಂದೆಲ್ಲ ಪ್ರೀತಿ ಇದೆ, ಕಾಳಜಿ ಇದೆ, ಅವನ್ನ ಹೀಗೆ ಕದ್ದು ಮುಚ್ಚೆಲ್ಲ ನೋಡ್ತಾ ಇರ್ತೀರಲ್ಲ, ಹಾಗೇನೆ ಭಾವನ ಕೊಟ್ಟಿರೋ ಹೂನು ಮುಟ್ಕೊಡಿ, ಏನೂ ಆಗಿಲ್ಲ. ನೋಡಿ, ಯೋಚನೆ ಮಾಡಿ, ನಾನು ಯಾರಿಗೂ ಹೇಳಲ್ಲ, ಪ್ರಾಮಿಸ್. ಅಲ್ಲ, ಇವಾಗ ನಾವು ಓದಕ್ ಕುತ್ಕೊಂಡ್ರೆ ನೀವ್ ಯಾವಾಗ ರೆಡಿ ಆಗ್ತೀರಾ? ನಾವೆಲ್ಲ ಯಾವಾಗ ಹೋಟೆಲಿಗೆ ಹೋಗೋದು? ಅದಕ್ಕೇನೆ ನಾವು ಹೋಟ್ಲಿಂದ ಬಂದಾದ್ಮೇಲೆ ನಾವು ಓದಕ್ ಕುತ್ಕೊಳ್ತೀನಿ. ಓಕೆನಾ? ಯು ಗೋ ಗೋ. ಫ್ರಿಡ್ಜ್ ಮೇಲಿಟ್ಟಿರೋ ಹೂ ಇಲ್ಲ ಅಂತಂದ್ರೆ ಜಾಜಿ ಮಲ್ಲಿಗೆ ನೋಡಿ, ಸೂಜುಗದ ಹೂವೆ ನೋಡಿ, ಇನ್ನ ಮೇಲೆ ಮುನಿವಾರೇ. ಏನ್ ಡಾರ್ಲಿಂಗ್, ರೆಡಿ ಆಗೋ ಬದಲು ಸಾಂಗ್ ಆಡ್ಕೊಂಡು ನಿಂತಿದ್ಯಾ? ನಿಮ್ಮ ಮಮ್ಮಿ ರೆಡಿಯಾಗಿ ಹೊರಗಡೆ ಬಂದ್ರೆ ನಾ ರೆಡಿಯಾಗಿ ಒಳಗಡೆ ಹೋಗ್ಬೋದು. ಇನ್ನು ಮಮ್ಮಿ ರೆಡಿ ಆಗಿಲ್ವಾ? ಮಮ್ಮಿ ಬಂದೆ. ಆನಂದ್, ಏನಾಯ್ತು? ಟೆನ್ಷನ್ ಅಲ್ಲಿ ಇದೆಯಾ? ಅಂಥದ್ದೇನಿಲ್ಲ, ಏನೋ ಒಂದು ಪ್ಲಾನ್ ಮಾಡಿದ್ದೆ, ಅದು ದಬಾಕೊಂಡ್ಬಿಡ್ತು. ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೀನಿ ಅಷ್ಟೇ. ಏನಂತ ಪ್ಲಾನು? ಎಲ್ಲ ಹೋಗ್ಬೇಕಾಗಿತ್ತು ಚಿನ್ನ, ಬಾ ಅಂತ ಗೆಳಿಂದ ಕರೆದೆ, ಒಂದೇ ಮಾತಲ್ಲಿ ಬರಲ್ಲ ಅಂದ್ಬಿಟ್ಟ. ಆನಂದ್, ಅದೇನು ಅಂತ ಸ್ವಲ್ಪ ಬಿಡ್ಸಿ ಹೇಳ್ತೀಯಾ? ಆಕ್ಚುಲಿ ಏನಂದ್ರೆ, ನಾನು ನೀನು ಹೋಗ್ಬೇಕು, ಇಬ್ಬರೇ ಹೋಗೋದು ಯಾಕೆ, ಜೊತೆಗೆ ಅವನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕರೆದೆ. ಇರು, ಇನ್ನೊಂದ್ಸರ್ತಿ ಪ್ರಯತ್ನ ಪಟ್ಬಿಡ್ತೀನಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ.